ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ಅಯ್ಯಪ್ಪ ಸ್ವಾಮಿ ದೇವಾಲಯ. ಈ ದೇವಾಲಯವು ಮಧ್ಯಪ್ರದೇಶದ ನಾಗಪುರಕ್ಕೆ ತಲುಪುವಂತಹ ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗ ಮಧ್ಯದಲ್ಲಿ ನಮಗೆ ಕಂಡುಬರುತ್ತದೆ. ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಹಿಂದೂ ಪುರಾಣಗಳಲ್ಲಿ ಹಲವಾರು ಕಥೆಗಳಿವೆ. ಅಂಥ ಕಥೆಗಳಲ್ಲಿ ನಾವು ಚಿಕ್ಕದಾಗಿ ಅಯ್ಯಪ್ಪ ಸ್ವಾಮಿ ಬಗ್ಗೆ ನೋಡೋದಾದರೆ, ಅಯ್ಯಪ್ಪ ಸ್ವಾಮಿಯು ಶಿವ ಮತ್ತು ಮೋಹಿನಿಯ ಅವತಾರವಾದ ವಿಷ್ಣುವಿನ ಮಗನಾಗಿ ಜನಿಸ್ತಾನೆ. ಈ ಮಗುವು ಕಾಡಿನಲ್ಲಿ ಅಳ್ತಾ ಒಬ್ಬಂಟಿಯಾಗಿರುತ್ತದೆ. ಅದೇ ಕಾಡಿನಲ್ಲಿ ಬೇಟೆಗಾಗಿ ಬಂದಂತಹ ಪಂದಳಂನ ರಾಜ ರಾಜಶೇಖರ ಪಾಂಡಿಯನ್ ಈ ಒಂದು ಶಬ್ದವನ್ನು ಗ್ರಹಿಸಿ ಆ ಮಗುವಿನ ಅಳುವಿನತ್ತ ಸಾಗ್ತಾನೆ. ಅಲ್ಲಿನ ಗಂಡು ಮಗುವನ್ನು ಕಂಡು ಆತನಿಗೆ ಬಹಳ ಆನಂದ ಆಗ್ತದೆ. ಯಾಕಂದರೆ ಆತನಿಗೆ ಮಕ್ಕಳಿರುವುದಿಲ್ಲ. ಹಾಗಾಗಿ ಆ ಮಗುವನ್ನು ಆತನು ತೆಗೆದುಕೊಂಡು ಹೋಗಿ ಸಾಕ್ತಾನೆ. ಸಾಕೋದ್ರ ಜೊತೆಗೆ ಆತನಿಗೆ ಮಣಿಕಂಠ ಎನ್ನುವಂಥ ಹೆಸರು ಕೂಡ ಹೆಸರು ಸೂಚಿಸ್ತಾನೆ. ಮುಂದೆ ಮಣಿಕಂಠನನ್ನು ಈ ಸಾಮ್ರಾಜ್ಯದ ಒಂದು ರಾಜನನ್ನಾಗಿ ಮಾಡುವಂತಹ ಆಸೆ ಕೂಡ ಈ ರಾಜನಿಗಿರ್ತದೆ. ಈ ಮಕ್ಕಳೆಲ್ಲ ದಂಪತಿಗೆ ಈ ಮಗುವನ್ನು ಕೊಂಡೋದ ಮೇಲೆ ಮತ್ತೊಂದು ಮಗು ಆಗುತ್ತದೆ. ಆಗ ಈ ಒಂದು ಮಣಿಕಂಠನಿಗೆ ರಾಜ್ಯವನ್ನು ಕೊಡಲಿಕ್ಕೆ ಮಹಾರಾಣಿಗೆ ಇಷ್ಟ ಆಗಲ್ಲ. ಆಗ ಏನು ಮಾಡ್ತಾಳೆ ಅಂತಂದರೆ, ಅನಾರೋಗ್ಯದ ನೆಪವೊಡ್ಡಿ ಆ ಅನಾರೋಗ್ಯವನ್ನು ಸರಿಪಡಿಸಲಿಕ್ಕೆ ಹುಲಿ ಹಾಲನ್ನು ಕುಡಿಬೇಕು ಅನ್ನೋ ಒಂದು ರಾಜವೈದ್ಯರು ಹೇಳೋ ಹಾಗೆ ಮಾಡ್ತಾಳೆ. ಆ ಹುಲಿ ಹಾಲನ್ನು ತರಲಿಕ್ಕೆ ಮಣಿಕಂಠನು ಕಾಡಿಗೆ ತೆರಳುತ್ತಾನೆ. ಕಾಡಿಗೆ ತೆರಳಿದಾಗ ಆ ಕಾಡಿನಲ್ಲಿ ಆತನಿಗೆ ಒಂದು ಘನವಾದಂತಹ ಘೋರ ರಾಕ್ಷಸಿ ಕಂಡುಬರ್ತಾಳೆ. ಆಕೆ ಮಹಿಷಾಸುರಿ. ಆ ಮಹಿಷಾಸುರಿಯನ್ನು ಜೊತೆ ಹೋರಾಟ ಮಾಡಿ ಆಕೆಯನ್ನು ಸಂಹಾರ ಮಾಡ್ತಾಳೆ. ಅದ್ರ ಬಗ್ಗೆ ಇನ್ನು ಪುರಾಣಗಳಲ್ಲಿ ಭಾಳಷ್ಟು ರೋಚಕವಾದಂಥ ಕಥೆನೇ ಇದೆ. ಆ ರಾಕ್ಷಸಿಯನ್ನು ಸಂಹಾರ ಮಾಡಿ ಆ ಸುತ್ತಲಿನ ಕಾಡಿನ ಜನರಿಗೆ ಒಂದು ರಕ್ಷಣೆಯನ್ನು ಆ ಮಹಿಷಿಯ ಸಂಹಾರವನ್ನು ಮಾಡಿ ಅಲ್ಲಿ ದೇವರ ಒಂದು ದೈವತ್ವವನ್ನು ಮಣಿಕಂಠ ಪಡ್ಕೊತಾನೆ. ಅಲ್ಲಿಂದ ಪಟ್ಟಣಕ್ಕೆ ಹುಲಿ ಹಾಲನ್ನು ಕೊಂಡು ಆ ತಾಯಿಗೆ ಹುಲಿ ಹಾಲನ್ನು ನೀಡ್ತಾನೆ. ಆಮೇಲೆ ರಾಜನಾಗಿ ಅಧಿಕಾರವನ್ನು ಏನು ಸ್ವೀಕರಿಸಲ್ಲ. ಮುಂದೆ ಇದು ಹಲವಾರು ಕಥೆಗಳಾಗಿ 20ನೇ ಶತಮಾನದಲ್ಲಿ ಒಂದು ಮಣಿಕಂಠ ಸ್ವಾಮಿ ದೇವಾಲಯವು ನಮಗೆ ಕೇರಳದಲ್ಲಿ ಭಾಳಷ್ಟು ಪ್ರಚಲಿತವನ್ನು ಹೊಂದಿದೆ. ಆ ಪ್ರಚಲಿತವನ್ನಂಥ ಕೇರಳ ಸ್ವಾಮಿ ದೇವಾಲಯ ಪ್ರತಿ ವರ್ಷ ಬ್ರಹ್ಮಚಾರಿಯದ ವ್ರತವನ್ನು ಪಾಲಿಸಿ ನಮ್ಮಲ್ಲಿರುವಂಥ ಹಲವಾರು ದುಶ್ಚಟಗಳಿಗೆ ತಡೆ ಹಾಕಲಿಕ್ಕೆ ಭಾಳಷ್ಟು ಈ ಒಂದು ವ್ರತ ಸಹಕಾರ ಮಾಡ್ತದೆ. ಹಾಗಾಗಿ ನೀವು ಜನವರಿ ಮತ್ತು ಹಿಂದೆ ಡಿಸೆಂಬರ್ ತಿಂಗಳುಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭಾಳಷ್ಟು ಜನ ಒಂದು ಮಾಲೆಧಾರಿಗಳಾಗಿ ಭೇಟಿ ಕೊಡ್ತಾರೆ. ತುಂಬಾ ಅದ್ಭುತವಾದಂಥ ವಿಶೇಷವನ್ನು ಒಳಗೊಂಡಿದೆ ಈ ಒಂದು ಮಣಿಕಂಠ ಸ್ವಾಮಿ ದೇವಾಲಯ. ಪ್ರತಿ ವರ್ಷ ಜ್ಯೋತಿ ಕೂಡ ಬೆಳಗುವುದು ಇಲ್ಲಿ ವಿಸ್ಮಯಕರದ ಸಂಗತಿಯೇ. ಅಂತಹ ಕೇರಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಣಿಕಂಠ ಸ್ವಾಮಿ ದೇವಾಲಯ ಅಂದರೆ ಅಯ್ಯಪ್ಪ ಸ್ವಾಮಿ ದೇವಾಲಯವು ನಮಗೆ ಈ ಮಾರ್ಗ ಮಧ್ಯೆ ಸಿಗ್ತದೆ. ನೋಡಲಿಕ್ಕೆ ಇದರ ಸುತ್ತಲಿನ ದೃಶ್ಯ ತುಂಬಾ ಅದ್ಭುತವಾಗಿ ಕಾಣ್ತದೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಇದರ ಸುತ್ತಲಿನ ದೃಶ್ಯ ಎಷ್ಟು ಸೊಗಸಾಗಿದೆ ನೋಡಿ. ಸ್ವಾಮಿಯೇ ಹೈ ಶರಣಮಯ್ಯಪ್ಪ. ಧನ್ಯವಾದಗಳು ವೀಕ್ಷಕರೇ.